ಗಂಟಾಗೋದು ಬಿಡಬಾರ್ದು, ಕಂಟಿನ್ಯೂಸ್ ಆಗಿ ತಿರುಗ್ತಾ ಇರಬೇಕು. ಗಂಟಾಗಕ್ಕೆ ಬಿಡಲೇಬಾರ್ದು. ಈ ಥರ ಗಂಟ ಆಗಬಾರ್ದು. ಸೊ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇರಬೇಕು. ನಮ್ಮಮ್ಮ ತಗೊಂಡ್ರು, ನೀವು ಗಂಟು ಮಾಡಾಕ್ತೀರಾ ಅಂತ. ಅದು ತಿರುಗಿಸ್ತಾ ಗಟ್ಟಿ ಆಗ್ತಾ ಬರುತ್ತೆ. ಕಲ್ಸಕ್ಕೆ ಕಷ್ಟ ಆಗುತ್ತೆ. ಸೊ ನಿಮ್ಮ ಗಂಡ ಇಲ್ಲ ಅಣ್ಣ ಇಲ್ಲ ತಮ್ಮ ಇಲ್ಲ ಯಾರನ್ನಾದ್ರೂ ಕರೆಯಿರಿ. ನಮ್ಮ ಮನೇಲಿ ನಮ್ಮಮ್ಮನೇ ಸ್ಟ್ರಾಂಗು, ಸೊ ಅವರೇ ಮಾಡ್ತಾರೆ. ಹೋಗೋ ಅಲ್ಲಿ ಮಮ್ಮಿ ತೋರಿಸ್ಲಾ? Hi, welcome back to my channel, Priya's Epic World. ಇಲ್ಲ 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 ಎದ್ದೇ ಇಲ್ಲ. ನೋಡಿ ಗಂಟು ಆಗ್ತದೆ, ಅದು ಕಾಣಿಸ್ತಿದೆ. ಚೂರೇ ಗಂಟಾರ ಬಲ್ಯ ಆಂಡತ್ತ ಗಂಟು. ಇದನ್ನ ಫುಲ್ ಫ್ಲೇಮಲ್ಲಿ ತಿರುಗಿಸ್ತಾ ಇರ್ಬೇಕಾಗುತ್ತೆ. ವೆರಿ ಡಿಫಿಕಲ್ಟ್ ಟಾಸ್ಕ್. ಬರೀ ಸ್ಟ್ರಾಂಗ್ ಇರೋರು ಮಾತ್ರ ಮಾಡೋಕ್ಕಾಗುತ್ತೆ. ಏನ್ ತಿರ್ಗಲ್ಲ ನಮ್ಮ ಮನೇಲಿ ಹುಡುಗನ್ಗೂ ಆಗಲ್ಲ. ಹುಡುಗ ಯಾರಿದ್ದಾರೆ ಇಶು? ಪ್ರಿಯನ್ ಅವ್ರ ಅಣ್ಣ, ಸಾರಿ ಪ್ರಿಯನ್ ಅವ್ರ ತಮ್ಮ ಇದ್ದಾರೆ. ಈಗ ನೋಡ್ತಾ ಇದ್ದೀರಲ್ಲ, ಕಂಟಿನ್ಯೂಸ್ ಆಗಿ ತಿರ್ಸಿ ಅದ್ರ ಕನ್ಸಿಸ್ಟೆನ್ಸಿ ಎಷ್ಟು ತಿಕ್ಕಾಗಿ ಬಂತಂತ. ನನ್ನ ತಂಗಿ ಕ್ಯಾಮ್ರಾಗ ಫೋಟೋಗ್ರಾಫರ್ ಇವತ್ತಿಗೆ, ನನಗೆ ವಿಡಿಯೋಗ್ರಾಫರ್ ಅಲ್ಲ. ನನ್ನ ತಂಗಿ ಇವತ್ತು ನನಗೆ ವಿಡಿಯೋಗ್ರಾಫರು. ನಿಂತ್ಕೊಂಡು ಮಾಡು ಎಲ್ಲ ಅನ್ಕೊಂಡು ಅಂತ ಹೇಳ್ಬಿಟ್ಟು ಮತ್ತೆ ತೆಗ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ಫುಲ್ ಫ್ಲೇಮಲ್ಲೇ ಮಾಡ್ಬೇಕಿದ್ನಲ್ಲ? ಇಲ್ಲ, ಲೋ ಫ್ಲೇಮಲ್ಲೇ ಮಾಡ್ತಿರೋದು. ಫಸ್ಟ್ಗೆ ಮಾತ್ರ ಫುಲ್ಲು. ಫಸ್ಟಿಗೆ ಫುಲ್ಲು, ನೆಕ್ಸ್ಟ್ ಈ ಥರ ಗಟ್ಟಿ ಆದಮೇಲೆ ಮೀಡಿಯಂ ಫ್ಲೇಮಲ್ಲಿ ಹಾಕ್ಬೋದು. ಸಾಕು, ವಿಡಿಯೋ ಲೆಂತಿ ಆಗುತ್ತೆ. ಬಸಳೆ ಗುಂಡಿ ಮಾಡೋಕ್ಕೆ ಬಸಳೆ ಬೇಕು, ನೀರು ಹಾಕೋದಕ್ಕೆ. ಇಲ್ಲಿ ಇಟ್ಟು ಸ್ಟವ್ ಇದಕ್ಕೊಂಚೂರು ನೀರು ಹಾಕಬೇಕು ಇಡ್ಲಿ ಕುಕ್ಕರ್ಗೆ. ಎಷ್ಟು ನೀರು ಹಾಕ್ಬೇಕು? ಒಂಚೂರು, ಜಾಸ್ತಿ ಏನಲ್ಲ. ಅವಳು ಎಲ್ಲ ವಿಡಿಯೋ ಹಾಕದ ತಟ್ಟೆ ಇಡ್ಲಿ ಮಾಡೋ ಇದು ತಗೊಂಡಿದ್ದೀವಿ. ಸೊ ಇದನ್ನ ಒಂದು ಹಾಕಿ ಮೇಲೆ ಸೊ ಒಂದು ಕಪ್ಪಲ್ಲಿ ನಾರ್ಮಲ್ ವಾಟರ್ ತಗೊಂಡ್ಬಿಟ್ಟು ಅದನ್ನ ಕೈ ಅದ್ದಿ ಹ್ಯಾವ್ ಟು ಡೂ ಉಂಡೆ. ಓಕೆ, ಡನ್. ಉಂಡೆ ಮಾಡಿ ಇದ್ರೊಳಗೆ ಹಾಕೋದು. ಈಗ ನನ್ನ ತಂಗಿ ನನ್ಗೆ ಹೇಳ್ಕೊಡ್ತಾ ಇದ್ದಾಳೆ ಹೌ ಟು ಕುಕ್. ಪುಟ್ಟ ಬಾ ಇಲ್ಲಿ, ವಿಡಿಯೋ ಮಾಡು ಹೆಣ್ಮಕ್ಳು ಮಾಡೋದನ್ನ. 3 ಜನ ಸೇರಿ ಮಾಡಬಾರ್ದು, ಅದಕ್ಕೆ ಲೆಟ್ ದಮ್ ಡೂ. ಈ ಥರ ಉಂಡೆ ಮಾಡಿ ಒಂದು ಪ್ರೆಸ್ ಹಾಕಿ ಮಾಡಿದ್ರೆ ಅದೇನಕ್ಕೆ ಹಂಗೆ ಪ್ರೆಸ್ ಮಾಡಬೇಕು? ಇಟ್ಸ್ ಜಸ್ಟ್ ಸರ್ಫೇಸ್ ಏರಿಯಾ ಒಂಚೂರು ಜಾಸ್ತಿ ಆಗುತ್ತೆ. ಸ್ವಲ್ಪ ಡಿಸೈನಿಂಗ್ ಕೊಡ್ತಿರೋದ ಮೋಮೋಸ್ ಥರ? ಫ್ಲಾಟ್ ಆಗಿದ್ರೆ ಬೇಯೋದಕ್ಕೂ ಈಸಿ ಆಗುತ್ತೆ ಅಂತ. ಉಂಡೆ ಇದ್ರೆ ಮಧ್ಯದಲ್ಲಿ ಹೌದು ನಿಂತ್ಕೊಳ್ಳಲ್ಲ, ಅದನ್ನು ಪಾಯಿಂಟ್. ಫ್ಲಾಟ್ ಆಗಿದ್ರೆ ಒಳಗಡೆ ಬೇಯುತ್ತೆ ಅಂತ. ಇಟ್ಸ್ ಜಸ್ಟ್ ಇದು ಮೆತ್. ವಾವ್, ಇಟ್ ಲುಕ್ಸ್ ಸೋ ಯಮ್ಮಿ. ಇರ್ ಬರೋದು ಜರಿ ರುಂತಲೆ. ನಾನು ಯೂಶುವಲಿ ನಮ್ಮಮ್ಮ ಉಂಡೆ ಮಾಡಿದ್ರೆ ನಾನು ಮಾತ್ರ ತಪ್ಪುಕಿ ಮಾಡ್ತೀನಿ. ತಪ್ಪುಕಿ ಅಂದ್ರೆ? ತಪ್ಪುಕಿ ಈಸ್ ಅ ಕೊರಿಯನ್ ರೈಸ್ ಕೇಕ್ ಡಿಶ್. ಓಕೆನಾ? ಅದರಲ್ಲಿ ಟೆಕ್ಸ್ಚರ್ ಮತ್ತೆ ಸೈಜ್ ಶೇಪು ಈ ಥರನೇ ಇರುತ್ತೆ.
ಓಕೆ. ನನ್ಗೆ ಈ ತರ ನನ್ಗೆ ತೊಪ್ಪುಕ್ಕಿ ತರ ಮಾಡಕ್ ಇಷ್ಟ. ಇದು ಬೇಗ ಬೇಗ ಮಾಡ್ಬೇಕು, ಇಬ್ರಿದ್ರೆ ಈಸಿ ಆಗುತ್ತೆ. ಇದು ತೊಪ್ಪುಕಿನ ಇದು ಸೈಜ್ ಸೇಮ್, ಅದ್ರಲ್ಲೂ ಸೇಮ್ ಇಂಗ್ರೀಡಿಯಂಟ್ ತೊಪ್ಪುಕಿ ಇಲ್ಲು ಮೇ ಬಿ ಸೇಮ್ ಇಂಗ್ರೀಡಿಯಂಟ್. ನಾನು ಯಾವತ್ತೂ ನೋಡಿಲ್ಲ, ಸೊ ಗೊತ್ತಿಲ್ಲ. ಮತ್ತೆ ನೋಡೋದಕ್ಕೆ ನೋಡಿದೀನಿ, ರೆಸಿಪಿ ನೋಡಿಲ್ಲ. ರೆಸಿಪಿ ಅವ್ರು ಗೋಚುಜಂಗ್ ಎಲ್ಲ ಹಾಕ್ತಾರೆ, ನಮ್ಗೆ ಇಂಡಿಯಾದಲ್ಲಿ ಅದೆಲ್ಲ ಸಿಗಲ್ಲ, ಕಾಸ್ಟ್ಲಿ ಇರುತ್ತೆ. ಸೊ ನಾನು ಮಾಡಿದ್ದೆ ಒಂದು ಈ ಥರ ಸುಮ್ಮನೆ ಒಂದು ರೋಲ್ ಮಾಡ್ಕೊಂಡು ಏನಾದರೂ ಶೇಪ್ ಮಾಡ್ಬೋದು. ಮೇ ಬಿ ಈಗ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಳು ಯಾರಾದರೂ ಇದ್ದಾರೆ, ರೈಸ್ ಕೇಕ್ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಡೂ ಎನಿ ಶೇಪ್. ಅವ್ರು ತಿನ್ನೋ ಥರ ಏನಾದರೂ ಮಾಡ್ಬೋದು, ಹಾರ್ಟ್ ಮಾಡ್ಬೋದು, ಸರ್ಕಲ್ ಮಾಡ್ಬೋದು, ಚೆನ್ನಾಗಿ ಕಾಣಿಸೋ ಥರ ಏನಾದರೂ ಮಾಡ್ಬೋದು. ನಮ್ಮ ಮನೇಲೆ ನೋಡಿರೋ ಪ್ರಕಾರ ನಾನು ಈ ಥರ ಪುಂಡಿ ಮಾಡಿದ್ರೆ ನಂಗೆ ತಿನ್ನಕ್ಕೆ ಇಷ್ಟ ಆಗಲ್ಲ. ಸೊ ನಾನು ಬಟ್ ಇಟ್ಸ್ ಮೈ ಫೇವ್ರೆಟ್. ನನಗಿಷ್ಟ ಅಂತ ನಾನು ಅಮ್ಮಂಗೆ ಹೇಳಿ ಸ್ಪೆಷಲ್ ಆಗಿ ಮಾಡಿ ಅಂತ. ಮತ್ತೆ ನನಗೆ ಇಷ್ಟ ಆಗಲ್ಲ ಅಂತ ಹೇಳಿ ನಾನು ತೊಪ್ಪುಕ್ಕಿ ಮಾಡಿದ್ರೆ ನಾನು ತಿಂತೀನಿ. ಅದು ಕೊರಿಯನ್ ಫೀವರ್. ನೀನ್ ತೊಪ್ಪುಕಿನೂ ಪುಂಡಿನೂ ಸೇಮ್ ಇಂಗ್ರೀಡಿಯಂಟ್ಸ್ ಅಲ್ವಾ? ಅದು ಸುಮ್ಮನೆ ಶೇಪ್ ಡಿಫ್ರೆನ್ಸ್ ಅಂತ ನೀನು ಬಾಡಿ ಶೇಮಿಂಗ್ ಮಾಡ್ತಿದ್ಯಾ ಐಶು? ಅದರದ್ದು ಯು ಆರ್ ನಾಟ್ ಲೈಕಿಂಗ್ ಅವರ್ ಇಂಡಿಯನ್ ಫುಡ್, ಯು ಆರ್ ಲೈಕಿಂಗ್ ತೊಪ್ಪುಕಿ. ಅದಕ್ಕೆ ಸಾಸ್ ಡಿಫ್ರೆಂಟ್ ಆಗಿರುತ್ತೆ, ಅದು ಚೆನ್ನಾಗಿರುತ್ತೆ. ಮೇ ಬಿ ಯು ಕ್ಯಾನ್ ಸರ್ಚ್ ಇನ್ ಗೂಗಲ್ ತೊಪ್ಪುಕ್ಕಿ ಎಷ್ಟು ಟೇಸ್ಟಿ ಆಗಿರುತ್ತೆ ಅಂತ. ಚಿಕ್ಕ ಮಗು ತರ ಇದ್ದಿದ್ ನನ್ನ ತಂಗಿ ಇವತ್ತು ಇಷ್ಟು ದೊಡ್ಡದಾಗಿ ಇವತ್ತು ಅಡಿಗೆ ಎಲ್ಲ ಮಾಡಿದ್ದಾಳೆ. ಐ ಆಮ್ ಸೋ ಪ್ರೌಡ್. ಇಲ್ಲ ನಾನು ಯೂಶ್ವಲಿ ಮಮ್ಮಿಗೆ ಹೆಲ್ಪ್ ಮಾಡಿ. ಇಲ್ಲ, ಅವಳು ಆಕ್ಚುಲಿ ನನಗಿಂತ ಚೆನ್ನಾಗಿ ಅಡಿಗೆ ಮಾಡಿ. ನಮ್ಮ ಅಣ್ಣ ತರಲ್ಲ ನಾನು. ಸೊ ಮಂಗಳೂರು ಸ್ಟೈಲ್ ಪುಂಡಿಗೆ ನಾವು ಒರಿಜಿನಲ್ ರೌಂಡ್ ಶೇಪ್ ಮಾಡಿ ಆ ಕೈ ಹಿಂಗೆ ಪ್ರಿಂಟ್ ಅದನ್ನ ಹಾಕಿದ್ರೆ ಅದು ಮಂಗಳೂರು ಸ್ಟೈಲ್ ಪುಂಡಿ. ನಾನು ಮಾಡ್ತಿರೋದು ತೊಪ್ಪುಕ್ಕಿ. ಸೊ ಈ ವಿಡಿಯೋ ಪುಂಡಿಗಾಗಿ ನಂಗೆ ತೊಪ್ಪುಕಿ ಬೇಡ, ನಂಗೆ ಮಂಗಳೂರು ಸ್ಟೈಲ್ ಪುಂಡಿನೇ ಬೇಕು. ಸೊ ಅದಕ್ಕಾಗಿ ರೌಂಡ್ ನೀನ್ ತೊಪ್ಪುಕಿ ನೀವೇ ತಿನ್ ಪ್ರಿಂಟ್ ಮಾಡಿ ಹಾಕಿ ಪುಂಡಿ ಅಂತ ಅವಳು ಎಲ್ಲ ವಿಚಿತ್ರ ಶೇಪ್ ಮಾಡಿಟ್ಟಿದ್ದಾಳೆ ಇದ್ರಲ್ಲಿ ನೋಡಿ. ಅದೆಲ್ಲ ಯೂನಿಕ್ ಆಗಿರುತ್ತೆ. ನಿಮ್ಮ ಮನೇಲಿ ನಿನ್ ತಲೆ ಹಂಗ್ ಮಾಡಿದ್ರೆ ಯಾರು ತಿಂತಾರೆ? ನಾನು ಇದೀನಲ್ಲ, ನಾನು ಅದನ್ನೆಲ್ಲ ತಿಂತೀನಿ. ಮಾಡಿರೋ ಪುಂಡಿ ಎಲ್ಲ ಇದ್ರೊಳಗೆ ಹಾಕಿ ಆಯಿತು. ಈಗ ಇದನ್ನ ಮುಚ್ಚಬೇಕು. ಸೊ ಇನ್ನೊಂದು ಇದೆಯಂತೆ, ಮಾಡಿ ಮುಚ್ಚಿ ಒಂದು 10-15 ಮಿನಿಟ್ಸ್ ರೆಡಿ. 20 ಮಿನಿಟ್ಸ್ ಆದ್ರೂ ಬೇಕು, ಬಿಕಾಸ್ ಸ್ಟೀಮಲ್ಲಿ ಬೇಯಬೇಕಲ್ಲ. ಆ ಪುಂಡಿ ಆದ್ಮೇಲೆ ನೀವು ಅದ್ರ ಜೊತೆ ಅದ್ರ ಸಾರು ಅದ್ರ ಜೊತೆನೂ ಹಂಗೆ ತಿನ್ಬೋದು. ಇಲ್ಲಾಂದ್ರೆ ಅದಕ್ಕೆ ಅಂತ ಸಾಸ್ ಮಾಡಿ ಪುಂಡಿನ ಆ್ಯಡ್ ಮಾಡಿ ಪುಂಡಿ ಜೊತೆ ಬಸಳೆ ಸಾಂಬಾರ್ ಸೂಪರ್ ಆಗಿರುತ್ತೆ. ಬಸಳೆ ಸೊಪ್ಪು ಅದನ್ನು ಮಾಡ್ತಾರೆ.